ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಕ್ಕಂಥ ಕೆಲಸಗಳು ಹಾಗೂ ವಿಡಿಯೋವರಿಗೆ ಇರ್ತಕ್ಕಂಥ ಮಾಹಿತಿ, ಏನೆಲ್ಲ ಮಾಹಿತಿ ಇರುತ್ತೆ. ಗ್ರಾಮ ಪಂಚಾಯತ್ ಅಂದರೆ ಗ್ರಾಮಕ್ಕೆ ನ್ಯಾಯಾಲಯವಿದ್ದಂತೆ. ನ್ಯಾಯಾಲಯಕ್ಕೆ ಹೋದರೆ ಆ ಪ್ರಸಂಗಗಳು ನ್ಯಾಯಾಲಯದಲ್ಲಿ ಮುಕ್ತಾಯಗೊಳ್ಳುತ್ತೆ. ಆದರೆ ಗ್ರಾಮ ಪಂಚಾಯತಿಗೆ ಸಮಸ್ಯೆಗಳನ್ನು ತೆಗೆದುಕೊಂಡು ಸಾರ್ವಜನಿಕರು ಹೋದರೆ ಅಲ್ಲಿ ಸಮಸ್ಯೆಗಳೇ ಮುಕ್ತಾಯವೇ ಆಗುವುದಿಲ್ಲ. ಸಮಸ್ಯೆಗಳನ್ನು ಉದ್ಭವ ಮಾಡ್ತಕ್ಕಂಥ ಕೆಲಸಗಳು ನಡೀತಿವೆ. ಇದು ಯಾಕೆ ಅಂತಂದರೆ PDO ಅಭಿವೃದ್ಧಿಯ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀವು ಕೊಡಬೇಕು. ಸರಿಯಾದ ಮಾಹಿತಿಯನ್ನು PDOಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೊಟ್ಟದ್ದಾದರೆ ಅಲ್ಲಿಯ ಸಮಸ್ಯೆಗಳು ಬೇಗನೆ ಪೂರ್ಣ ಆಗುತ್ತವೆ. ಜೊತೆಗೆ ಅಲ್ಲಿ ಕೆಲಸಗಳು ಆಗ್ತಾ ಇರ್ತವೆ. ಜೊತೆಗೆ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ. ಹಾಗಾದರೆ ಏನು PDOಗಳಿಗೆ ಏನು ಮಾಹಿತಿ ಇರೋಲ್ಲ ಅಥವಾ ಏನು ಮಾಹಿತಿ ಇರುತ್ತೆ? ಮಹಿಳೆಯ ಓರ್ವಳೊಬ್ಬಳು PDO ಮೇಲಾಧಿಕಾರಿಗಳಿಗೆ ನೀಡಿರುವಂಥ ವಿವರ ನಾನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಹೊರಟಿದ್ದೀನಿ ವೀಕ್ಷಕರೇ. ಅದೇನು ಮಾಹಿತಿ ಆ ಮಹಿಳೆಯ PDO ಮೇಲಾಧಿಕಾರಿಗಳಿಗೆ ನೀಡಿರುವಂಥದ್ದು, ಅದರಲ್ಲಿ ಏನಿದೆ, ಯಾವೆಲ್ಲ ಪ್ರಸಂಗಗಳವರು ಏನೆಲ್ಲ ವಿವರಗಳನ್ನು ಆ ಮಹಿಳೆ ಅಲ್ಲಿ ನೀಡಿದ್ದಾಳೆ ಅನ್ನೋದನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಅವ್ರಿಲ್ಲ, ನಿಮ್ಮ ಹತ್ರ ಬರ್ರಿ. ನಿಮ್ಮ ಹತ್ರ ಬಂದು MLA ಹತ್ರ ಹೇಳಿದ್ವಿ, MLA ಹೈಕಮಾಂಡ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ. ಈಗ ದಿಲ್ಲಿಗೆ ಓಟ ಹೋಗಕ್ಕಾಗಲ್ಲ ನಮ್ಮ ಕೈಲಿ. ನಮಗೆ ಮೇಲ್ ಇರೋದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿಗೆ ಮುಗಿಬೇಕು. ನಿಮ್ಮವರೆಗೂ ಬರೋದು ನಮ್ಗೆ ತಾಕತ್ತಲ್ಲ. ಅಲ್ಲಿವರೆಗೂ ಬರಲೂಬಾರ್ದು. ಆ ಪಂಚಾಯತಿ PDOಗಳಿಗೆ, ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಮ್ಮ ಗ್ರಾಮಗಳಿಗೆ ತಲುಪ್ತಾರೆ ಅನ್ನೋದು ನಾವು ಹೇಳಬಲ್ಲೆ. ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ. ಅವರೇ ಸರಿ ಇಲ್ಲ. ಆ ಪಂಚಾಯತಿಗೆ ಅವ್ರು ಸುಧಾರಿಸಿದ್ರೆ ನಮಗೆ ಏನ್ ಮುಡ್ತದ್ರಿ ಕೆಲಸ? ನಮಗೆ ಏನ್ ಮುಡ್ತದ ಸರಿ? ನಾವು ಬಂದ್ ನಿಮ್ಮ ಹತ್ರ ಪತ್ರ ಕೊಡೋದು ಹಾಕೈತಿ, ಕೆಲಸ ಆಗಲ್ಲ. ಅದಕ್ಕೆ ನಮ್ಗೆ ಏನೂ ಸಿಗಲ್ಲ. ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ. ಪಂಚಾಯತಿಯವರು ಫೋನ್ ಮುಖಾಂತರ ಹೇಳಿದ್ರೆ ಅಕ್ಕಿ ಮನಿ ಬರೀತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟರೆ ಕಸ ಸುಖ ಇರ್ತದೆ. ಇದು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟಂಗೆ JCB ಕಾರ್ಯ ಮಾಡ್ತದೆ. ಬೆಳಗ್ಗೆ ಎಣ್ಣೆ ಮಾಡಿ ರೆಡಿಯಾಗಿರ್ತದೆ, ಕೆಲಸ ಮಾಡಿದ್ರೆ ರಿಜೆಕ್ಟ್ ಆಗಿರ್ತದೆ. ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ. ಯಾವ ಗ್ರಾಮ ಪಂಚಾಯತಿ? ಎಲ್ಲಾ ಪಂಚಾಯತಿ ಇರ್ತಾರೆ. ಈ ಕೆಲಸ ಈ ಗ್ರಾಮ ಪಂಚಾಯತಿ ಮಾಡ್ತಾರೆ. ಇಂಜಿನಿಯರ್ ಪಾಪ ವರ್ಕ್ ಮಾಡಿದ್ರೆ ಅವ್ರು ಮೆಸೇಜ್ ಹತ್ರ ಕರೆಕ್ಟ್ ಇದ್ರೆ ಅವ್ರು ಯಾವ್ದನ್ನು ಮಾಡ್ತಾರೆ. ಕೆಲವು ಇಂಜಿನಿಯರ್ ಮಾಡ್ತಾರೆ, ಮಾಡಿರ್ತಾರೆ. ಇವ್ರು ಫೋನ್ ಮಾಡಿದ್ರೆ ಅವ್ರು ಎಲ್ಲ ಮಾಡಿ ನಿಂತಿರುತ್ತೆ, ಅವ್ರು ಪಾಸ್ ಆಗಿರುತ್ತೆ. ಪ್ರಾಂತ ಮಾಡೋ ಇಂಜಿನಿಯರ್ಗಳಿಗೆ ವರ್ಕ್ ಇಲ್ಲ. ಪ್ರಾಂತ BFT ಕೆಲಸ ಮಾಡೋರಿಗೆ ವರ್ಕ್ ಇಲ್ಲ. ಅವ್ರ ಸಂಬಳನೇ ಇಲ್ಲ. ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ, ಬೇದಿಗಳಿಗೂ ಅಷ್ಟೇ, ಕಾಯಕ ಬಂಧುಗಳಿಗೂ ಅಷ್ಟೇ. ಇವ್ರಿಗೆ ಶ್ರಮ ಕೊಟ್ಟವ್ರಿಗೆ ಕೆಲಸ ಇಲ್ಲ. ಬರೀ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರಲ್ಲ. ಆ ಪಂಚಾಯತಿ ಇವತ್ತು ಒಂದು ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ಒಂದು PDO 3 PDO ಬಂದ್ರೆ ಆಗಿನ ಟಾಪ್ PDO ಮಾಡೋದಿದ್ದಂದ್ರೆ ಒಂದು ಕೋರ್ಟಲ್ಲಿ ಕೇಸ್ ಇದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ 3 ವರ್ಷಕ್ಕೆ ಮತ್ತೊಂದು ಬಂದ್ ಜಡ್ಜ್ ಅದೇ ಫೈನಲ್ ಇರ್ತಾನೆ ಹೊರತು ಬೇರೆ ಫೈಲ್ ಇರ್ತಲ್ಲ. ಆ ಪಂಚಾಯತಿ ಸಿಬ್ಬಂದಿ ಯಾಕೆ ಆದಿರಲ್ಲ? ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ PDOಗೆ ಖಾಲಿ ಜಾಗ ಸೈತನ್ನ ಇದನ್ನ ಬದಲಾವಣೆ ಮಾಡಿದ್ರೆ ಇಂಥವ್ರು ಸತ್ತಿದಾರ ಅವ್ರು ಕಾಯ್ತಾಗ ಬದಲಾವಣೆ ಮಾಡಿದ್ರೆ ಆ ಪೇಪರೇ ಅಲ್ಲಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಏನ್ ಕಾಗದ ಪತ್ರ ವ್ಯವಹಾರ ಮಾಡ್ತಾರೆ, ಏನ್ ಸರ್ ಮಾಡ್ತಾರೆ? ಆ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರೆ ಅರ್ಜಿದಾರನೇ ಕೇಳ್ತಾನೆ ನಕಲಿದ್ರು ಕೊಡುತ್ತ. ಅವ್ನು ಹೇಳ್ತಾನೆ ಜೆರಾಕ್ಸ್ ಕೊಡಪ್ಪ, ನಾವು ಸೈ ಮಾಡ್ಕೊಂಡ್ರೆ ನನ್ ಮಂಡ ನಮ್ಗೆ ಐತಿಲ್ಲ, ಹೋಗ್ ನೀನ್ ಅಂತಾನೆ. ಮತ್ ತಿರುಗಿ ಅವ್ನು ಕಾಯ್ತಾನೆ, ಯಾರ್ದೋ ಕಾಯ್ತಾನೆ, ಯಾರ್ದೋ ಮಾಡಿರ್ತಾರೆ. ಬಾಬಾ ಮೇಟ್ ಒಬ್ರು ಮನೆ ಜನತಾ ಮನೆ ಸೆಂಕ್ಷನ್ ಮಾಡ್ಬೇಕಾದ್ರೆ ಹಾಕ್ತಾರೆ ಇಂಟಿಮೇಷನ್. ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓದ್ಬೇಕು, ಎಲೆಕ್ಷನ್ ಮಾಹಿತಿ ಬೇಕು. ಅವ್ರ ಪಂಚಾಯತಿಯಲ್ಲಿ ಮನೆ ಬೇಕು ಅಂತ ಬರ್ಸ್ಕೊಡ್ತಾರೆ, ಪಾಸ್ ಮಾಡ್ತಾರೆ. ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಮಾಡ್ತಾರೆ, ಹಾಕ್ತಾರೆ. ಅವ್ರಿಗೆ ಮನೆ ಮುಂಜಾನೆ ಬರುತ್ತೆ. ಕಟ್ಕೊಳ್ಳೋಕೆ ಜಾಗ ಇಲ್ಲ ಐತೆ ಅಂತ ಕೇಳ್ತಾರೆ. ಊರ ಬೇಕಾದಷ್ಟು ಜಾಗ ಇರ್ತತಿ. ಇದ್ದಲ್ಲಿ ಫೋನ್ ಮಾಡಿ ಜಾಗ ಗುರ್ತು ಮಾಡಿ ಪಂಚಾಯತಿ ಒಂದು ತಗಡ್ ಹಾಕಂತಾರೆ, ಹಾಕ್ತಾರ. ಅದು ಬಂದು ಮ್ಯಾಲ ಕಳಿಸ್ತಾರ. ಇದ್ದರಿಗೆ ಮನೆಯಲ್ಲಿ ಕೊಡುದ್ರಿ,
ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರಿದ್ದಾರೆ, ಯಾರು ಏನ್ ಬೇಕು ಅದನ್ನ ಕೊಡ್ರಿ ಅಂತ ಇರ್ತಾರೆ. ಗ್ರಾಮ ಪಂಚಾಯತಿ ಒಂದು ಕೋರ್ಟ್, ಒಂದು ಏನಪ್ಪೋ ಒಂದು ಹಳ್ಳಿ ಕೋರ್ಟ್ ಇದ್ದಾಗ ಅದು ಅದ್ರ ಮುಖಾಂತರ ಎಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದೆ. ಆ ಗ್ರಾಮಗಳಲ್ಲಿ ನಾಯಿ ಓಡಾಡ್ತಿದ್ರಿ, ಆ ಪಂಚಾಯತಿಯಲ್ಲಿ ನಾಯಿಗಳು ಓಡಾಡ್ತೀವಿ. ಬ್ಯಾಂಕ್ ಅಲ್ಲಿ ಸೇರಿರುತ್ತೆ, ಇವ್ರ ಬಂದ್ರೆ ಬಿಡಿಒ ಇಲ್ಲ, ಡಿಎಪಿ ಇಲ್ಲ. ಇದು ಉತ್ತರ. ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ಬೇಕು, ಆಮೇಲೆ ನಮ್ಮನ್ನ ಎಲ್ಲರೂ ಕರೆದು ಮೀಟಿಂಗ್ ಮಾಡಿ. ಕೆಲಸ ಬೇಕಾ? ಕೂಲಿ ಕಾರ್ಮಿಕರ ಕೇಳಿ ಕೆಲಸ ಬೇಕ್ರೆ ನಿಮ್ಗೆ ಇಷ್ಟೇ ಬೇಕಾ ಮೆಜರ್ಮೆಂಟ್ ಅಷ್ಟೇ ಅರ್ಥ ಕೊಟ್ಟಿರ್ತಾರೆ. ಮೆಜರ್ಮೆಂಟ್ ಇವ್ರು ಗೊತ್ತಿದೆ ರೂಲ್ಸ್ ಹೆಂಗೆ. ಒಬ್ಬ ರೈತನ ಕೆಲಸಕ್ಕೆ ಬೆಳಗ್ಗೆ 7 ಗಂಟೆಗೆ ಹೋಗಿ 12 ಗಂಟೆ ಮತ್ತೆ ಕೆಲಸ ಮಾಡಿದ್ರೆ 450 ರೂಪಾಯಿ ಕೊಡ್ತಾರೆ. ಇಲ್ಲಿ ಡಾಕ್ಟರ್ಸ್ ನಿಮ್ ರೂಲ್ಸ್ ಪ್ರಕಾರ ಸರ್ಕಾರ ಕೆಲಸ ಕೇಳಿ, ಕೆಲಸ ಮಾಡೋದು ಬೆಳಿ, ಕೆಲಸ ಆಗಿಲ್ಲ ಬೇರೆ ಬೇರೆ ಸರ್, ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ ಇವತ್ತಿನ ಮಾಡ್ಕೊಡಿ, ಇಲ್ಲ ಇಷ್ಟೇ ಕೂಲಿ ಬೆಳೆದ ನಮಗೆ ತೊಂದರೆ ಇಲ್ಲ. ಬಡವ್ರು ಬದುಕೋಸ್ಕರ ಈ ಕೆಲಸ ಕೊಟ್ಟರು, ಒಂದ್ಸಲ ಬರ್ದು ಅಂತ ಈ ಕೆಲಸ ಕೊಡೋದು. ಕುಂದುಕೊರತೆಗಳು ಬಡವರಿಗೆ ಬಡವರು ಕುಂದುಕೊರತೆಗಳನ್ನ ಆಲಿಸ್ತಿರ್ತಾರೆ. ಆ ಕೆಲಸದಲ್ಲೇ ಎಲ್ಲ ಸಂಬಳ ಬರ್ತಾ ಇದೆ. ಅಲ್ಲಿ ಒಂದು ಬಿಎಫ್ಟಿ ಅಂತ ಇರ್ತಾರೆ, ಕೂಲಿ ಕಾರ್ಮಿಕರ ಸಂಘಕ್ಕೋಸ್ಕರ ಜೆಕೆ ನಿಲ್ತಾರ, ಇವರೆಲ್ಲರಿಗೂ ಬರ್ತಾ ಇದೆ. ಎಲ್ಲರೂ ಅಪಾಯಿಂಟ್ ಕೊಡ್ದೇನಕ್ಕೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದು ಒಂದು ಹಂತಕ್ಕೆ ಅಲ್ಲಿವರೆಗೂ ಹೋಗ್ಬಾರ್ದು, ಅದೊಂದು ಸುವ್ಯವಸ್ಥೆ ಆಗ್ಲಿ ಅಂತಾನೆ ಒಂದು ಸರ್ಕಾರ ಜಾರಿ ಮಾಡೋದು. ಎಲ್ಲರೂ ಹಾಲು ಹಂಚ್ತಿಂದ ಫೋನ್ ಮಾಡೋದ್ರಿಗೆ ಹಾಕ್ರಿ ಅಂತಲ್ಲ. ಹಿಂಗ ಗುಂಡಿನಲ್ಲಿ ಯಾವ್ದೋ ಒಂದು ತೆಗ್ಬಿಟ್ಟು ಗುಂಡಿರ್ತೈತಿ, ಅದು ಪ್ಲಾಸ್ಟರ್ ಹಾಕಿ ಮಾಡ್ತಾನೆ. ಆ ಪಿಡಿಒಗೂ ಜೋರು, ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಫೋನ್, ಅವ್ರು ಮಾಡೋದು ಅಲ್ಲಿಂದ MLA ಫೋನ್, MLA ನಿಮಗೆ ಫೋನ್. ಯಾಕಂದ್ರೆ ನೀವು ಡ್ಯೂಟಿ ಮಾಡಬೇಕು, ಅಲ್ಲಿ ಎದುರು ಮಾಡಂಗಿಲ್ಲ.